ಕಾಲದಲ್ಲಿ ನಾವು ಹೇಳುವುದೊಂದೇ ವಿಚಾರ. ಆ ವಿಚಾರವೇನೆಂದರೆ 100 ದೇವರಿಗೆ ತೀರ್ಥ ಪ್ರಸಾದವನ್ನು ಹಾಕುವ ಮೊದಲು 100 ದೇವರಿಗೆ ತೀರ್ಥ ಪ್ರಸಾದವನ್ನು ಹಾಕುವ ಮೊದಲು ಮನೆಯಲ್ಲಿರುವಂತಹ ಎತ್ತ ತಂದೆ ತಾಯಿಯರಿಗೆ ತುತ್ತು ಹಣ್ಣವನ್ನು ಕೊಟ್ಟು ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳಿ. ಆ ಮನೆಯಲ್ಲಿರುವಂತಹ ಎತ್ತ ತಂದೆ ತಾಯಿಯರಿಗೆ ಯಾರು ಪ್ರೀತಿ ವಿಶ್ವಾಸದಿಂದ ತುತ್ತು ಹಣ್ಣವನ್ನು ಕೊಟ್ಟು ಆ ತಂದೆ ತಾಯಿಯರನ್ನ ನೋಡಿಕೊಳ್ಳುತ್ತಾರೋ, ಪ್ರೀತಿಯಿಂದ ಸಲಹುತ್ತಾರೋ, ಸಂತೋಷದಿಂದ ಮಾತನಾಡಿಸುತ್ತಾರೋ
ಅಂತವರಿಗೆ ಆ 330 ಕೋಟಿ ದೇವಾನು ದೇವತೆಗಳ ಆಶೀರ್ವಾದ ಸಹ ಸಿಕ್ಕಿದಂತಾಗುತ್ತದೆ. ಹಾಗಾಗಿ ಇಲ್ಲಿ ಕುಳಿತಿರುವಂತಹ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಂದೆ ತಾಯಿಯರಲ್ಲಿ ಒಂದನ್ನು ಸಲ್ಲಿಸುವುದೇನೆಂದರೆ 100 ದೇವರಿಗೆ ತೀರ್ಥ ಪ್ರಸಾದವನ್ನು ಹಾಕುವ ಮೊದಲು ಮನೆಯಲ್ಲಿರುವಂತಹ ಎತ್ತ ತಂದೆ ತಾಯಿಯರಿಗೆ ತುತ್ತು ಅನ್ನವನ್ನು ಕೊಟ್ಟು ಕಾಪಾಡಿ ಎಂಬುದಾಗಿ ಹೇಳುತ್ತಾ, ನನ್ನ ಎತ್ತ ತಂದೆ ತಾಯಿಯರಿಗೆ ಆ ನನ್ನ ಮೊದಲಿನ ಪೂಜೆಯನ್ನು ಸಲ್ಲಿಸಿ ಮುಂದೆ ಸಾಗೋಣ. ಪರಮಾತ್ಮ ತಂದೆ ತಾಯಿಗಳ ಪಾದಕ್ಕೆ ಗೋವಿಂದ. ಮಾಡಬೇಕಣ್ಣ ಭಜನೆ ಮಾಡಬೇಕಣ್ಣ, ಮಾಡಬೇಕು ಮನವಿಯ ಭಜನೆ ನಿತ್ಯ ಬಡಿಸಣ್ಣ. ಮಾಡಬೇಕಣ್ಣ ಭಜನೆ ಮಾಡಬೇಕಣ್ಣ, ನವಿಯ ಭಜನೆ ನಿತ್ಯ ಬಡಿಸಣ್ಣ. ಮಾಡಬೇಕು ನವಿಯ ಭಜನೆ ನಿತ್ಯ ಬಡಿಸಣ್ಣ. ತಂದೆ ತಾಯಿಯ ಪಾದ ಪೂಜೆ ನಿತ್ಯ ಪೂಜಣ್ಣ. ತಂದೆ ತಾಯಿಯ ಪಾದ ಹರಿಯ ಸೇವೆ ಹರಿಯ ಭಜನೆ ನಿತ್ಯ ಪೂಜಣ್ಣ. ಹರಿಯ ಸೇವೆ ಹರಿಯ ಭಜನೆ ನಿತ್ಯ ಮಾಡಣ್ಣ. ಮಾಡಬೇಕು ನವಿಯ ಭಜನೆ ನಿತ್ಯ ಬಡಿಸಣ್ಣ. ಮಾಡಬೇಕು ನವಿಯ ಭಜನೆ ನಿತ್ಯ ಬಡಿಸಣ್ಣ. ಎಂಬುದಾಗಿ ಆ ನನ್ನ ಎತ್ತ ತಂದೆ ತಾಯಿಯರಿಗೆ ಮೊದಲಿನ ಪೂಜೆಯನ್ನು ಸಲ್ಲಿಸಿ, ಆನಂತರ ವಿಧದಲ್ಲಿ 330 ಕೋಟಿ ದೇವಾನು ದೇವತೆಗಳ ಬೆಲೆಯಲ್ಲಿ ಆಗಲಿ, ನರಮಾನವರ ಬೆಲೆಯಲ್ಲಿ ಆಗಲಿ, ಆ ಶಿವಗಂಗೆ ಮಗನಾಗಿ ಜನಿಸಿರುವಂತಹ ವಿಘ್ನೇಶ್ವರನಿಗೆ ವಿದ್ಯೆದಾಯಕ ಬುದ್ಧಿಪ್ರದಾಯಕ ಎಂಬತಕ್ಕಂಥ ನಾಮಗೀತದಲ್ಲಿ ಹಲವಾರು ನಾಮಗೀತದಲ್ಲಿ ಹರಿಬರುವುದೇನು ಉಂಟು. ಮತ್ತು ಆ 330 ಕೋಟಿ ದೇವಾನು ದೇವತೆಗಳ ಬೆಲೆಯಲ್ಲಿ ಆಗಲಿ, ನರಮಾನವರ ಬೆಲೆಯಲ್ಲಿ ಆಗಲಿ, ಆ ಶಿವಗಂಗೆ ಮಗನಾಗಿ ಜನಿಸಿರುವಂತಹ ವಿಘ್ನೇಶ್ವರನಿಗೆ ಮೊದಲನೇ ಪೂಜೆಯನ್ನ ಸಲ್ಲಿಸುವ ರೂಢಿಯಲ್ಲಿ ಉಂಟು. ನಾವು ಸಹ ಈ ಗೋಪುರದಲ್ಲಿ ಇಂದು ಆ ವಿದ್ಯೆದಾಯಕ ಬುದ್ಧಿ ಪ್ರದಾಯಕನಾಗಿರುವಂತಹ ವಿಘ್ನೇಶ್ವರನಿಗೆ ಮೊದಲನೇ ಪೂಜೆಯನ್ನು ಸಲ್ಲಿಸೋಣ. ಪರಮಾತ್ಮ ವಿಘ್ನೇಶ್ವರನ ಪಾದಕ್ಕೆ ಗೋವಿಂದ. ನೀ ನಮ್ಮ ಗೆಲುವಾದೀಪ ಗಜಮುಖಲೇ, ನೀ ನಮ್ಮ ಗೆಲುವಾದೀಪ. ನಮ್ಮ ಗೆಲುವಾಗಿವ ಗಜಮುಖಲೇ, ನೀ ನಮ್ಮ ಗೆಲುವಾಗಿವ. ಗುರುಕುಲಕ್ಕೆ ಜಯ ಮಾಡಿ ಗುರುವಿನೇ ಪಾಯನ್ನು, ಗುರುಕುಲಕ್ಕೆ ಜಯ ಮಾಡಿ ಪಾಯನ್ನು, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ ಎಂಬುದಾಗಿ ಆ ವಿಘ್ನೇಶ್ವರನ ಮೊದಲ ಪೂಜೆಯನ್ನು ಸಲ್ಲಿಸುವುದು. ಅದೇ ರೀತಿಯಾಗಿ ಈ ಗೋಪುರದಲ್ಲಿ ಮೊದಲ ಪೂಜೆಯನ್ನು ಸಲ್ಲಿಸಾಯಿತು. ನಂತರ ಭಾಗದಲ್ಲಿ ಇಂದು ಇರುವ ಸಮಯದಲ್ಲಿ ಭಗವಂತನ ಪ್ರತಿಷ್ಠಾಪನೆ ಮಾಡಿಕೊಂಡು ನವದಾನವನ್ನು ಉಳಿಸಿಕೊಂಡು ನವಗ್ರಹಗಳ ಗ್ರಂಥಪುಟಗಳೊಂದಿಗೆ ನವದಾನದೊಂದಿಗೆ ಆ ಕುಂಬಳದೇವನ ಸಮೇತರಾಗಿ ಭಕ್ತಿಯಿಂದ ಪೂಜೆಯನ್ನು ಗೈದು ನಮ್ಮ ಪೂಜ್ಯ ಗುರುಗಳಾಗಿರುವಂತಹ ಹೆಬ್ಬನಹಳ್ಳಿ ಗ್ರಾಮದಿಂದ
ನಮ್ಮ ಪೂಜ್ಯ ಗುರುಗಳಾಗಿರುವಂತಹ ಮಂಜು ಸ್ವಾಮಿ ಅವರ ನೇತೃತ್ವದಲ್ಲಿ ಇರುವ ಸಮಯದಲ್ಲಿ ಭಗವಂತನ ಪ್ರತಿಷ್ಠಾಪನೆ ಮಾಡಿಕೊಂಡು ನವದಾನವನ್ನು ಉಳಿಸಿಕೊಂಡು ನವಗ್ರಹಗಳ ಗ್ರಂಥ ಬಿಡುವುದರೊಂದಿಗೆ ನವದಾನದೊಂದಿಗೆ ಕುಂಬಳ ದೇವನ ಸಮೇತ ಆಗಿ ಭಕ್ತಿಯಿಂದ ಪೂಜೆಯನ್ನು ಕೈದು ಅದೇ ಇರುವ ಸಮಯದಲ್ಲಿ ಹರಿಕತೆ ಭಾಗವನ್ನು ಇಟ್ಟುಕೊಂಡು ಹರಿಕತೆ ಭಾಗವನ್ನು ಏಳುವ ಸಲುವಾಗಿ ನಮ್ಮನ್ನು ಸಹಕರಿಸಿದ್ದಾರೆ. ನಾವೇನು ಅಂತ ಕಲಾವಿದರೇನಲ್ಲ, ಅಂತ ವಿದ್ವಾಂಸರೇನಲ್ಲ. ಗುರುಗಳು ಹೇಳಿಕೊಟ್ಟಂತಹ ಕಥಾಭಾಗವನ್ನ ನಿಮ್ಮಲ್ಲಿ ಹೇಳಲು ನಾನು ಸಿದ್ಧನಾಗಿದ್ದೇನೆ. ಹಾಗಾಗಿ ನನ್ನ ಹೆಸರು ಶರತ್ ಎಂದು. ನಮ್ಮದು ಹಾಲೂರು ತಾಲೂಕು ಚಿಕ್ಕ ಕಣಗಾಲು ಗ್ರಾಮ. ಹಾಗೂ ಹಾರ್ಮೋನಿಯಂ ಮಾಸ್ಟರ್ ಆಗಿ ಐದೇ ನಮ್ಮ ಹಾಲೂರಿನಿಂದ ರಾಮಯ್ಯನವರು ಹಾಗೂ ತಬಲವಾದಕರಾಗಿ ಮಂಡ್ಯ ಜಿಲ್ಲೆ ಹಲಸಿನಹಳ್ಳಿ ಗ್ರಾಮದಿಂದ ಮಾಸ್ಟರ್ ಸುರೇಶ್ವರನವರು ಕೂಡ ಆಗಮಿಸಿದ್ದಾರೆ. ಅಲ್ಲದೆ ಆ ಪೂಜಾ ವಿಧಾನಕ್ಕೆ ಸಹಪಾಠಿ ಆಗಿರುವಂತಹ ಗಂಗರಾಜು ಸ್ವಾಮೀಜಿಯವರು ಸಹ ಬಂದಿದ್ದಾರೆ. ಅಲ್ಲದೆ ಈ ಗೋಪುರದವರು ಹಲವಾರು ಭಕ್ತಾದಿಗಳನ್ನ ಕರೆಸಿ ನೆಂಟರಿಷ್ಟರನ್ನ ಕರೆಸಿ ಹರಿಕತೆ ಭಾಗವನ್ನು ಇಟ್ಟುಕೊಂಡಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಬರುತ್ತಿರುವ ಪಯಣವೆಂದರೆ ರಾಜ ಸತ್ಯಋತ ಅಥವಾ ಚಂದ್ರಾಸೆಯ ಮಾಂಗಲ್ಯ ಸತ್ಯ ಪರೀಕ್ಷೆ ಎಂಬ ಈ ಕಥಾಭಾಗವು. ಈ ಕಥಾಭಾಗದಲ್ಲಿ ಯಾವುದಾದ್ರೂ ತಪ್ಪು ತೊದಲುನುಡಿಗಳು ಬಂದರೆ, ತಪ್ಪು ಮಾಡದೆ ತಮ್ಮ ಮಕ್ಕಳನ್ನ ನೀವು ಯಾವ ರೀತಿಯಾಗಿ ಮನ್ನಿಸಿ ಕಾಪಾಡುತ್ತೀರೋ ಅದೇ ರೀತಿಯಾಗಿ ಈ ಬಡ ವಿದ್ಯಾರ್ಥಿಗಳನ್ನು ಮನ್ನಿಸಿ ಕಾಪಾಡಿ ಎಂಬುದಾಗಿ ಕೇಳುತ್ತಾ ಈ ಕಥಾಭಾಗವನ್ನ ಮುಂದುವರಿಸುತ್ತಿದ್ದೇನೆ. ಪರಮಾತ್ಮ ಇಂದಿರಾ ಶನಿದೇವರ ಪಾದಕ್ಕೆ ಗೋವಿಂದ, ಒಂಬತ್ತು ನವಗ್ರಹಗಳ ಪಾದಕ್ಕೆ ಗೋವಿಂದ, ಲಕ್ಷ್ಮೀ ಗೋವಿಂದ. ಎಲ್ಲರೂ ಬಾಯಿ ತುಂಬ ಪರಮಾತ್ಮನ ನೆನೆಯಬೇಕು. ಎಲ್ಲ ಗೋವಿಂದ ಎನ್ನುವ ಮುಖಾಂತರ ಪರಮಾತ್ಮನ ಭಕ್ತಿಗೆ ಕೃಪೆ ಆಗಬೇಕು. ಯಾರು ಸಹ ಸುಮ್ಮನೆ ಕೈ ಮುಖಂದು ಸುಮ್ಮನೆ ಒಬ್ಬರ ಮುಖ ಒಬ್ಬರು ನೋಡ್ತಾ ಕೂತ್ಕೋಬಾರ್ದು. ಇರೋರು 3-3 ಜನ ಇದ್ದೀವಿ. ಯಾರಿಗೂ ಸಹ ಬೇಜಾರಾಗದಂತೆ, ಯಾರಿಗೂ ನಿದ್ದೆ ಬರದಂತೆ ಇರಬೇಕು. ಎಲ್ಲ ಈ ಗೋವಿಂದ ಎನ್ನುವ ಮುಖಾಂತರ ಆ ನಿದ್ದೆ ಅನ್ನೋದು ಹಂಗೆ ಅಲ್ಲೇ ಸಕಲೇಶ್ಪುರದಲ್ಲಿ ನಿಲ್ಲಿಸ್ಬಿಡ್ಬೇಕು, ಮತ್ತೆ ಮುಂದಕ್ಕೆ ಬರಬಾರ್ದು. ವಿಘ್ನೇಶ್ವರನ ಪಾದಕ್ಕೆ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ, ಒಂಬತ್ತು ನವಗ್ರಹಗಳ ಪಾದಕ್ಕೆ ಗೋವಿಂದ, ಲಕ್ಷ್ಮೀ ಗೋವಿಂದ, ಗೋವಿಂದ ನನ್ನ ಕೋಟ್ಯಾಧಿಪತಿ ಮಾಡು ಗೋವಿಂದ. ಪಾಪ ನಮ್ಮ ತಾಯಿಯರಿಗೆ ಗೋವಿಂದನು ಬೇಡ, ಆ ಕೋಟೆನೂ ಬೇಡ. ಹಾಗಾಗಿ ಕೀರ್ತನ ಆರಂಭ ಕಾಲದಲ್ಲಿ ದೊಡ್ಡವರಾದಂತಹ ಮಾನ್ಯರು ಹೇಳಿದ್ದಾರೆ, ಭಕ್ತಿಯಲ್ಲಿ ಮುಕ್ತಿಗೆ ಬಲು ಸುಲಭವಾದ ಸಾಧನವಂತೆ. ಯಾರು ಭಕ್ತಿಯ ಪಥದಲ್ಲಿ ನಡೀತಾರೋ, ಯಾರು ಭಗವಂತನ ಸ್ಮರಣೆಯನ್ನು ಮಾಡುತ್ತಾರೋ, ಅವನ ಕಥಾಶ್ರವಣವನ್ನು ಕೇಳುತ್ತಾರೋ ಅಂತವರಿಗೆ ಆ ಭಗವಂತನ ಆದೇಶವು ಎಲ್ಲ ವಿಧದ ಕರುಣೆ ಇರುತ್ತದೆ. ಯಾರು ಈ ಜಗತ್ತಿನಲ್ಲಿ ನಾನು ನನ್ನದೇ ನಾನೇ ಎಂದು ಯಾರು ಹೇಳಿದ್ದಾರೋ ಅಂತವರ ರಾಶಿಯಲ್ಲಿ ಕ್ಷಣ ಮಾತ್ರದಲ್ಲಾದರೂ ಸೇರಿ ಅಂತವರನ್ನ ಕಾಳಜಿ ಬಿಡುವುದಿಲ್ಲ ಎಂಬುದಕ್ಕೆ ಸಾಕ್ಷಿಭೂತನಾಗಿ ನಿಂತಿರುವಂತಹ ಈ ರಾಜ ಸತ್ಯಋತ ಅಥವಾ ಚಂದ್ರಾಸೆಯ ಮಾಂಗಲ್ಯ ಸತ್ಯ ಪರೀಕ್ಷೆ ಕಥಾಭಾಗವು. ಈ ಕಥಾಭಾಗವನ್ನ ಇದೇ ರೀತಿಯಾಗಿ ಬೆಳಗಿನ ಜಾವದವರೆಗೂ ಕುಳಿತುಕೊಂಡು ಇದೇ ರೀತಿಯಾಗಿ ಪರಮಾತ್ಮನ ಕೃಪೆಗೆ ಪಾತ್ರ ಆಗಬೇಕೆಂಬುದಾಗಿ ಕೇಳುತ್ತಾ ಕಥಾಭಾಗವನ್ನು ಮುಂದುವರಿಸುತ್ತಿದ್ದೇನೆ. ಪರಮಾತ್ಮ ಇಂದಿರಾ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ, ಒಂದು ದಿನದಿ ವರುಣದಿಂದಲೇ ರಾಜಕೇಶವು ಸಕಲವು ಬಂದು, ರಾಜಕೇಶವು ಸಕಲವು ಬಂದು, ಎಲ್ಲ ದೇಶದ ರಾಜಾಗಲ್ಲ, ಎಲ್ಲ ದೇಶದ ರಾಜಾಗಲ್ಲ, ದೇವಲೋಕಕ್ಕೆ ತಾಂಡವ ತಂದು, ಹದಿಪಾರೆಲ್ಲ ಲೋಕದ ಹದಿಪಾರೆಲ್ಲ ದೇವಲೋಕಕ್ಕೆ ತಾಂಡವ ತಂದು, ದೇವಲೋಕಕ್ಕೆ ಮೊದಲೆಯ ಪೂಜೆ, ದೇವಲೋಕಕ್ಕೆ ಮೊದಲೆಯ ಪೂಜೆ, ದೇವತೆಗಳು ಮೈ ಮರೆಯುವರು, ಮೂರು ಲೋಕಕ್ಕೆ ಮೊದಲೆಯ ಪೂಜೆ, ಮೂರು ಲೋಕಕ್ಕೆ ಮೊದಲೆಯ ಪೂಜೆ, ದೇವತೆಗಳು ಮೈ ಮರೆಯುವರು. ದೇವಾ
ಮೂರು ಲೋಕವನ್ನು ಆಳುತ್ತಿರುವಂತಹ ದೇವೇಂದ್ರ, ಆ ದೇವೇಂದ್ರನಿಗೆ ಮಹಾಮಂತ್ರಿ ಆಗಿದ್ದಾನೆ ಅಗ್ನಿ, ಸೇನಾಧಿಪತಿ ಆಗಿದ್ದಾನೆ ವಾಯು. ಅಗ್ನಿ ಮತ್ತು ವಾಯುವಿನ ಒಳಗೂಡಿ ದೇವಲೋಕವನ್ನು ಭೂಲೋಕವನ್ನು ನೋಡಿಕೊಳ್ಳುತ್ತಾ ಸಂತೋಷದಿಂದ ಕಾಲವನ್ನು ಕಳೆತಿರುವಂತಹ ಕಾಲವಂತಿ. ಆ ಕಾಲಕ್ಕೆ ಸರಿಯಾಗಿ ಆ ಸುರಲೋಕಕ್ಕೆ ಅಧಿಪನಾಗಿ ಮೆರೆತಿರುವಂತಹ ದೇವೇಂದ್ರರು ಆ ಸುರ 330 ಕೋಟಿ ದೇವಾನು ದೇವತೆಗಳನ್ನ ಸಭೆಗೆ ಕರೆದಿದ್ದಾರೆ. ಆ ಸಭೆಗೆ ಸುರ 330 ಕೋಟಿ ದೇವಾನು ದೇವತೆಗಳು ತುಂಬಿದ ಸಭೆಯಂತೆ. ಆ ತುಂಬಿದ ಸಭೆಯಲ್ಲಿ ರಂಬೆ, ಊರ್ವಶಿ, ಮೇನಕೆಯರು ಬಂದು ಸುರ 330 ಕೋಟಿ ದೇವಾನು ದೇವತೆಗಳು ಮೈಮರೆಯುವಂತೆ ಯಾವ ರೀತಿಯಾಗಿ ನರ್ತನವನ್ನು ಮಾಡುತ್ತಿದ್ದಾರೆ ಎಂದರೆ ಪರಮಾತ್ಮ. ಚೆಲ್ಲಿದರು ಮಲ್ಲಿಗೆಯ ಶನಿದೇವನ ಪಾದದ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಶನಿದೇವನ ಪಾದದ ಮ್ಯಾಲೆ, ಹಂಗಾದ ಕಂಗಾದ ದೇವತೆಗಳು ಮೈ ಮರೆಯುವಂತೆ ಆ ರಂಬೆ, ಊರ್ವಶಿ, ಮೇನಕೆಯರು ಬಂದು ಆ ನರ್ತನ ಮಾಡಿ ಸಾಗಿದ್ದಾರೆ. ಆ ಸಮಯಕ್ಕೆ ಸರಿಯಾಗಿ ಆ ಸುರಲೋಕಕ್ಕೆ ತ್ರಿಲೋಕ ಸಂಚಾರ ಆಗಿರುವಂತಹ ಬ್ರಹ್ಮಪುತ್ರರಾಗಿರುವಂತಹ ನಾರದಮಾತ್ಮರು ಆ ಭಗವಂತನ ಜ್ಞಾನವನ್ನು ಪಾಡುತ್ತಾ ಆ ದೇವಲೋಕಕ್ಕೆ ಯಾವ ರೀತಿಯಾಗಿ ಬರುತ್ತಿದ್ದಾರೆ ಎಂದರೆ ಪರಮಾತ್ಮ ನಾರಾಯಣ ನಾರಾಯಣ ನಾರಾಯಣ.
ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲ ಗಮನ ನಾರಾಯಣ ನಾರಾಯಣ ಕಮಲ ಗಮನ ನಾರಾಯಣ ಕಮಲ ನಯನ ಕಮಲ ವದನ ಕಮಲ ಗಮನ ನಾರಾಯಣ ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಬದುಕರ ಹೃದಯದಿ ನಲಿದಾಡಿ ನಾರಾಯಣ ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಬದುಕರ ಹೃದಯದಿ ನಲಿದಾಡಿ ಕರೆದರೆ ಬರುವ ಕರುಣೆಯ ಸುರಿವ ಕರೆದರೆ ಬರುವ ಕರುಣೆಯ ಸುರಿವ ಶ್ರೀವತ್ಸನೆ ಕರುಣಾಳು ತಂದೆ ಶ್ರೀವತ್ಸನೆ ಕರುಣಾಳು ತಂದೆ ಕಮಲ ನಯನ ಕಮಲ ವದನ ಕಮಲ ಗಮನ ನಾರಾಯಣ ಕಮಲ ಗಮನ ನಾರಾಯಣ ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ನಾರಾಯಣ ನಾರಾಯಣ ಎಂಬುದಾಗಿ ಆ ತ್ರಿಲೋಕ ಸಂಚಾರ ಆಗಿರುವಂತಹ ಬ್ರಹ್ಮಪುತ್ರರಾಗಿರುವಂತಹ ನಾಗಮಾತ್ಮರು ಆ ದೇವಲೋಕದ ಮುಂಬಾಗಿ ಬಂದಿದ್ದಾರೆ. ದೇವಲೋಕದ ಮುಂಬಾಗಿ ಬಂದ ತಕ್ಷಣ ಆ ದೇವಲೋಕದ ಅಧಿಪತಿಯಾಗಿರುವಂತಹ ಆ ಸ್ವರಲೋಕದ ಅಧಿಪತಿ ದೇವೇಂದ್ರ ಮಹಾತ್ಮರು ನಾರದ ಮಹಾತ್ಮರನ್ನು ನೋಡಿ ಕರವನ್ನು ಜೋಡಿಸಿ ಶಿರವನ್ನು ಹಾರಿಸಿ ಬೀಳುತ್ತಿದ್ದಾರಂತೆ. ಲೋಕ ಸಂಚಾರ ಆದಿ ನೀವು ಬಂದಿದ್ದು ನಮಗೆ ಬಹಳ ಸಂತೋಷವಾಯಿತು. ಬನ್ನಿ ಸ್ವಾಮಿ ಎಂಬುದಾಗಿ ಆ ಬಂಗಾರದ ಮುತ್ತುರತ್ನದ ಪೀಠದಲ್ಲಿ ಕುಳ್ಳಿರಿಸಿದ್ದಾರೆ. ಮುತ್ತುರತ್ನದ ಪೀಠದಲ್ಲಿ ಕುಳ್ಳಿರಿಸಿ ನಾರದ ಮಹಾತ್ಮರನ್ನು ಕೇಳುತ್ತಿದ್ದಾರೆ. ನಾರದ ಮಹಾತ್ಮರೇ, ಲೋಕ ಸಂಚಾರ ಆದ ನಿಮಗೆ ಎಲ್ಲವೂ ಸಾಕುತ್ತದೆ. ಯಾವ ಯಾವ ಲೋಕದಲ್ಲಿ ದಾನ ಧರ್ಮಗಳು ಭಕ್ತಿಯ ಪೂಜೆಗಳು ತಾಯಿ ತಂದೆಗಳನ್ನ ಉಪಚರಿಸುತ್ತಿರುವರು ಆ ವಿಚಾರವನ್ನ ಮರೆಮಾಚಲು ತಿಳಿಸೆಂಬುದಾಗಿ ಹೇಳುತ್ತಿದ್ದಾರೆ. ಆ ತಕ್ಷಣವೇ ನಾರದ ಮಹಾತ್ಮರು ಹೇಳುತ್ತಿದ್ದಾರೆ, ಅಯ್ಯ ದೇವೇಂದ್ರ, ನಾನು ಈಗ ತಾನೇ ಭೂಲೋಕದಿಂದ ಬರುತ್ತಿರುವೆ. ಎಲ್ಲ ಲೋಕದ ವಿಚಾರವಾಗಿರಲಿ ದೇವೇಂದ್ರ, ಎಲ್ಲ ಲೋಕದ ವಿಚಾರವಾಗಿರಲಿ. ಕಳಿಂಗ ನಗರದ ಹರ್ಸ ಗೋವಿಂದವರ್ಮನ ಮಗನಾಗಿ ಜನಿಸಿರುವಂತಹ ಸತ್ಯವಂತ ಸತ್ಯವಂತರು ದಾನವಂತರು ಧೈರ್ಯವಂತರು ದೈವಭಕ್ತರು ಆತನ ಸಂಬಂಧವರು ಯಾರು ಎಂಬುದಾಗಿ ನಿಶ್ಚಿತ ಹೇಳಬಲ್ಲೆ. ನನ್ನ ಮಾತು ಸುಳ್ಳು ನಿಜ ಎಂಬುದಕ್ಕೆ ತಿಳಿಯಲು ನನ್ನ ಎದುರಿನಲ್ಲಿ ವಸಿಷ್ಠರನ್ನ ಕೇಳಿ ನೋಡಿ ಎಂಬುದಾಗಿ ಹೇಳುತ್ತಿದ್ದಾರೆ. ವಸಿಷ್ಠರನ್ನ ಕೇಳಿ ನೋಡಿ ಎಂಬುದಾಗಿ ಹೇಳಿದ ತಕ್ಷಣ ವಸಿಷ್ಠರು ಸಂತೋಷದಿಂದ ಹೀಗೆ ಹೇಳುತ್ತಿದ್ದಾರೆ, ಸತ್ಯಮಯಂದ್ರ ಸೂರ್ಯಕುಲ ಸಮ್ಮುಖನಾಗಿ ಹುಟ್ಟಿರುವಂತಹ ಸತ್ಯವಂತನು ಸತ್ಯವಂತನು ದಾನವಂತನು ಧೈರ್ಯವಂತನು ದೈವಭಕ್ತನು ಆತನ ಸಂಬಂಧವು ನಗರಲ್ಲಿ ಆಗಲಿ ಸೂರ್ಯನಲ್ಲಿ ಆಗಲಿ ಅಷ್ಟೇಕೆ ಆ 9 ನವಗ್ರಹಗಳಲ್ಲೂ ಕೂಡ ಯಾರು ಎಂಬುದಾಗಿ ನಿಶ್ಚಿಂತೆಂದು ಹೇಳಬಲ್ಲೆ. 9 ನವಗ್ರಹಗಳಲ್ಲಿ ಕೂಡ ಯಾರು ಎಂಬುದಾಗಿ ನಿಶ್ಚಿಂತೆಂದು ಹೇಳಬಲ್ಲೆ ಎಂದ ಕೂಡಲೇ ರಾಜಗಂಭೀರನಾಗಿ ಕುಳಿತಿದ್ದಂತಹ ಸೂರ್ಯಕುಲ ಸಮ್ಮುಖನಾಗಿ ಹುಟ್ಟಿರುವಂತಹ ಆ ಛಾಯಾಗ್ರಹದಲ್ಲಿ ಜನಿಸಿರುವಂತಹ ಭಗವಂತನಾದ ಶನಿದೇವರಿಗೆ ಕೇಳಿಸಿದಂತೆ ಮಾತು. ಆ ಭಗವಂತನಾದ ಶನಿದೇವರಿಗೆ ಕೇಳಿಸಿದ ತಕ್ಷಣ ಭಗವಂತನಾದ ಶನಿದೇವರು ಯಾವ ರೀತಿಯಾಗಿ ರೋಷ ವೇಷದಿಂದ ಆ ಕೆಂಗಣ್ಣನ ಬೀರಿ ಬರುತ್ತಿದ್ದಾರೆ ಎಂದರೆ ಪರಮಾತ್ಮ ಶ್ರೀರಾರೋಷದಂತೆ ಸಿಂಹನಾದ ಧ್ವನಿಯಂತೆ ಎತ್ತಿ ಭೂಮಿಯನ್ನು ಮೆಟ್ಟಿ ಯಾವ ರೀತಿಯಾಗಿ ಸಿಂಹಗತಿಗೆ ಮಾತ್ರ ಬರುತ್ತಿದ್ದಾರೆ ಎಂದರೆ ಪರಮಾತ್ಮ ವಸಿಷ್ಠ
ಜೈ ಸಪ್ತಮುನಿಗಳಿಲ್ಲ ಮಂಡಲತೋ ಈ ವಚಿತ ಮುನಿಮನಿಯ ಜೈ ಸುರದೇವತೆಗಳಿಲ್ಲ ಜೈ ಸಪ್ತಮುನಿಗಳಿಲ್ಲ ಜೈ ದೇವಾನುದೇವತೆಗಳಿಲ್ಲ ಮಂಡಲತೋ ಈ ವಚಿತ ನುಡಿವ ನುಡಿಯ ವಶಿಷ್ಠ ಕೈಯೊಳಗೆ ಮನೆಯಿರುವ ಗುರುಳನ್ನು ಗೆಲ್ಲುವೆ ಕೈಯೊಳಗೆ ಮನೆಯಿರುವ ಗುರುಳನ್ನು ಗೆಲ್ಲುವೆ ಗುರುಳನ್ನು ಗೆಲ್ಲುವೆ ಗುರುಳನ್ನು ಗೆಲ್ಲುವೆ ಅವನ ಮಗವ ಮುರಿವೆ ಅವನ ಮಗವ ಕದಿವೆ ವಶಿಷ್ಠ ಅವನ ಮಗವ ಮುರಿವೆ ಅವನ ಮಗವ ಕದಿವೆ ಕೈಯೊಳಗೆ ಮನೆಯಿರುವ ಗುರುಳನ್ನು ಇವೆ ಕೈಯೊಳಗೆ ಮನೆಯಿರುವ ಗುರುಳನ್ನು ಗೆಲ್ಲುವೆ ಗುರುಳನ್ನು ಗೆಲ್ಲುವೆ ಗುರುಳನ್ನು ಗೆಲ್ಲುವೆ ವಶಿಷ್ಠ ಸಾಕು ನಿಮ್ಮ ಕಲಾಪ ಈ ದೇವಲೋಕದಲ್ಲಿ 330 ಕೋಟಿ ದೇವಾನುದೇವತೆಗಳು ತುಂಬಿದ ಸಭೆಯಲ್ಲಿ ಆ ಒಳುಮಾನವನಾಗಿರುವಂತಹ ಶತ್ರುಘ್ನನ ಬಗ್ಗೆ ಹೋಗಲಿ ಬಾಯಿ ಬರುವುದು ಅವನು ಮೂಗ ನೀಡಿದರೆ ತಾನಾಗಿ ಬಾಯಿ ಬಿಡುವಂತೆ ಮಾಡದಿದ್ದರೆ ನಾ ರಮಿಸುತ್ತಾನೆ ಛಾಯಾಕುಮಾರನೆಂಬುದಾಗಿ ಭಗವಂತನಾದ ಶನಿದೇವರು ನುಡಿಯುತ್ತಿದ್ದಾರೆ ನುಡಿಯುತ್ತಾ ಆ ಮಹೇಂದ್ರನಿಗೆ ಒಪ್ಪಿಸುತ್ತಿದ್ದಾರಂತೆ ಮಹೇಂದ್ರ ಪರೀಕ್ಷಿಸಿ ನೋಡಲು ನಾ ಬಂದೆ ದೇವೇಂದ್ರ ಪರೀಕ್ಷಿಸಿ ನೋಡಲು ನಾ ಬಂದೆ ದೇವಾ ನಾ ಬಂದೆ ದೇವಾ ನಾ ಬಂದೆ ಇಂದ್ರನ ವೈಭೋಗ ನೋಡಲು ನಾ ಬಂದೆ ದೇವೇಂದ್ರ ಇಂದ್ರನ ವೈಭೋಗ ನೋಡಲು ನಾ ಬಂದೆ ಪರೀಕ್ಷಿಸಿ 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 ನೋಡಲು ನಾ ಬಂದೆ ದೇವಾ ನಾ ಬಂದೆ ದೇವಾ ನಾ ಬಂದೆ ದೇವೇಂದ್ರ ನಿನ್ನ ಸಂತೋಷವನ್ನು ನಾ ಕಾಣಲು ಬಂದೆ ಆದ್ರೆ ಈ ದೇವಲೋಕದಲ್ಲಿ 330 ಕೋಟಿ ದೇವಾನುದೇವತೆಗಳ ಎದುರಿನಲ್ಲಿ ಆಗಿದೆ ಪದ್ಧತಿ ಬೇರೆ ನೋಡು ನಾನು ಆ ಶತ್ರುತನ ಸತ್ಯಭ್ರಷ್ಟನ್ನು ಮಾಡುತ್ತೇನೆ ನೋಡು ಎಂಬುದಾಗಿ ಹೇಳುತ್ತಿರುವಾಗ ವಸಿಷ್ಠರು ಹೇಳುತ್ತಾರೆ ಶನಿದೇವ ನಿಧಾನಿಸು ಶನಿದೇವ ನಿಧಾನಿಸು ಅವರನ್ನ ಹಿಡಿಯುವುದು ಇವರನ್ನ ಪೀಡಿಸುವುದು ಫಲಿಸದಿದ್ದರೆ ನಿನಗೆ ಸಮಾಧಾನಕ್ಕೆ ಹೋಗುವುದಿಲ್ಲವೇ ನನ್ನ ಶಿಷ್ಯನ ಮಾತಾಗಿರಲಿ ಅವರ ಸತಿ ಸೂತ್ರ ಬಾಯಲಾಗಲಿ ಒಂದು ಅಕ್ಷರ ಸುಳ್ಳು ಬಂದಲ್ಲಿ ಆಕಾಶವೇ ಜಗದು ನೀರಾಗಿ ಹರಿದಳು ಸಹ ಸಾಧ್ಯವಿಲ್ಲದಂತ ವಿಚಾರ ಶನಿದೇವ ನಿಧಾನಿಸಿ ಎಂಬುದಾಗಿ ಹೇಳುತ್ತಿದ್ದಾರೆ ಆ ಧಮಕ್ಕೆ ಸರಿಯಾಗಿ ಭಗವಂತನಾದ ಶನಿದೇವರು ನುಡಿಯುತ್ತಿದ್ದಾರಂತೆ ಎಲ್ವೆಲ್ವ ವಸಿಷ್ಠ ಅವನ ನಿನ್ನ ಶಿಷ್ಯನ ರಾಶಿ ಕನ್ಯಾ ರಾಶಿ ಆ ರಾಶಿಯಲ್ಲಿ ಸೇರಿ ಅವನನ್ನ 7 ವರ್ಷಗಳ ಕಾಲ ಕಣ್ಣೀರಿನಲ್ಲಿ ಕೈ ತೊಳಿಸಲೆಂದು ನಾ ಆರಂಭಿಸುತ್ತೇನೆ ಛಾಯಾಕುಮಾರನೆಂಬ ಹಾಗೆ ಭಗವಂತನಾದ ಶನಿದೇವರು ನುಡಿಯುತ್ತಿದ್ದಾರೆ ಆ ಸಮಯಕ್ಕೆ ಸರಿಯಾಗಿ ನುಡಿಯುತ್ತಾ ಭಗವಂತನಾದ ಶನಿದೇವರು ಆ ಕಾಕರಥವನ್ನು ಏರಿ ತಾರಾಮಂಡಲಿಗೆ ಪ್ರವೇಶವನ್ನು ಹೊಡಿದ್ದಾರೆ 330 ಕೋಟಿ ದೇವಾನುದೇವತೆಗಳು ಸಹ ಅವರವರ ಪರಿಣಾಮಕ್ಕೆ ಸಾಗಿದ್ದಾರೆ ಆ ಸಾಗಿರುವಂತೆ ಸಮಯಕ್ಕೆ ಸರಿಯಾಗಿ ನಾದ ಮಾತ್ರರು ಇಂದ್ರನಿಗೆ ಸಮಾಧಾನ ಮಾಡುತ್ತಿದ್ದಾರೆ ದೇವೇಂದ್ರ ಇದಕ್ಕಾಗಿ ಚಿಂತನೆ ಬಿಟ್ಟು ಹರಣಿಯಲ್ಲಿ ದೇವಲೋಕದಲ್ಲಿ ಸಂತೋಷದಿಂದ ಕಾಲವನ್ನು ಕಳೆಯುವುದಾಗಿ ಆ ದೇವಲೋಕದ ಹೊರಭಾಗಿ ಮುಂದೆ ಹೇಳುತ್ತಿದ್ದಾರೆ ದೇವಲೋಕದಲ್ಲಿ ಮಹೇಂದ್ರನ ಸ್ಥಾನದಲ್ಲಿ 330 ಕೋಟಿ ದೇವಾನುದೇವತೆಗಳ ಎದುರಿನಲ್ಲಿ ಬೀಜವನ್ನು ಬಿತ್ತಿದ್ದಾಗಿದೆ ಆ ಬೀಜವು ಚಿಗುರುಳಿದು ಮೊಳಕೆ ಹಾಗೆ ಮರವಾಗಿ ಹುಟ್ಟಿ ಆ ಮರದಲ್ಲಿ ಫಲವು ಬಿಟ್ಟು ಆ ಫಲವು ಯಾರ್ಯಾರು ಫಲವು ಆಗುವುದೆಂಬುದನ್ನ ಕಾದು ನೋಡುತ್ತೇನೆ ಎಂಬುದಾಗಿ ಹೇಳ್ತಾರೆ ಆ ದೇವಲೋಕದಿಂದ ಕಳಿಂಗ ನಗರಕ್ಕೆ ಭಗವಂತನ ಜ್ಞಾನವನ್ನು ತಾಳುತ್ತಾ ಯಾವ ಬೀಜ ಆಗಿ ಬರುತ್ತಿದ್ದಾರೆ ಎಂಬ ಪರಮಾತ್ಮ
ಪಾಂಡುರಂಗ ಪ್ರಭು ವಿಠಲ ಜಗದೋಪಾಯ ಜಯ ವಿಠಲ ನಾರಾಯಣ ಜಯ ಪಾಂಡುರಂಗ ಪ್ರಭು ವಿಠಲ ಜಗದೋಪಾಯ ಜಯ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ನಾರಾಯಣ ನಾರಾಯಣ ಹರಿಯುವ ನದಿಯಲ್ಲಿ ಅಲೆಯಲೆಯಾಗಿ ಬೀಸುವ ಗಾಳಿ ನೀತಂಪಾಗಿ ಪರಮಾತ್ಮ ಹರಿಯುವ ನದಿಯಲ್ಲಿ ಅಲೆಯಲೆಯಾಗಿ ಬೀಸುವ ಗಾಳಿ ನೀತಂಪಾಗಿ ಎಲ್ಲೆಲ್ಲೂ ನೀಡುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಎಲ್ಲೆಲ್ಲೂ ನೀಡುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಓ ಜಯ ಪಾಂಡುರಂಗ ಪ್ರಭು ವಿಠಲ ಜಗದೋತಾರನ ಜಯ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ರಂಗ ಕಲಿಂಗನಗರದ ಮುಂಭಾಗ ಬಂದ ತಕ್ಷಣ ಆ ಕಲಿಂಗನಗರವನ್ನು ಆಳುತ್ತಿರುವಂತ ಶತ್ರುತ ರಾಜರು ತನ್ನ ಮಂತ್ರಿಯಿಂದ ಒಳಗೂಡಿ ದೇವರು ಆ ರಾಜ್ಯಭಾರದ ವಿಚಾರವನ್ನು ಕೇಳುತ್ತಿದ್ದಾನಂತೆ. ಮಂತ್ರಿಗಳಿಗೆ, ನಮ್ಮ ಈ ರಾಜ್ಯದಲ್ಲಿ ಬಾಳುತ್ತಿರುವ ಜನರು ಸುಖದಿಂದಿರುವರಿ, ಕ್ಷೇಮದಿಂದಿರುವರಿ ಎಂಬುದಾಗಿ ಕೇಳಿದ ತಕ್ಷಣ ಆ ಮಂತ್ರಿಗಳು ಹೇಳುತ್ತಿದ್ದಾರೆ, ಅಯ್ಯ ಶತ್ರುತ ಮಹಾರಾಜ, ಸ್ವಲ್ಪ ವ್ಯತ್ಯಾಸ. ಏನಪ್ಪ ವ್ಯತ್ಯಾಸವೆಂದರೆ, ಬಡವರಾದರು ಎಲ್ಲ ಬಡವರಾಗೋಗ್ಬಿಟ್ಟಿದ್ದಾರೆ ಸ್ವಾಮಿ. ಯಾಕಯ್ಯ ಬಡವರಾದ್ರು? ಬೇಡುವರಿಲ್ಲದೆ ಬಡವರಾದರು, ಬೇಡುವವರಿಂದ ಬಡವರಾಗೋಗ್ಬಿಟ್ಟಿದ್ದಾರೆ ಸ್ವಾಮಿ. ಇದನ್ನ ದೊಡ್ಡವರು ವಿಮರ್ಶೆ ಮಾಡಿ ಹೇಳುವುದಾದ್ರೆ, ಶತ್ರುತರ ಹಾಲಿಕೆಯಲ್ಲಿ ಭಿಕ್ಷೆ ಬೇಡುವವರಿಲ್ಲ. ಕರೆದು 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 ಕೂಸೂರಿಗೆ ಸುವರ್ಣ ದಾನವನ್ನು ಕೊಟ್ಟು ಸಂತೋಷದಿಂದ ನೋಡಿಕೊಳ್ಳುತ್ತಿರುವಂತ ಸಮಕಿಸರಿಯಾಗಿ ಆ ನಾರದಮಾತ್ಮರು ಕಲಿಂಗನಗರದ ಮುಂಭಾಗಿಲು ಬಂದಿದ್ದಾರೆ. ಆ ನಾರದಮಾತ್ಮರನ್ನ ನೋಡಿ ಕರಮಣಿ ವರ್ಷ ಚಿರಮನವಾಗಿ ಬೇಡ್ತಿದ್ದಾರೆ. ಲೋಕ ಸಂಚಾರ ಆದ ನೀವು ಬಂದಿದ್ದು ನಮಗೆ ಬಹಳ ಸಂತೋಷವಾಯಿತು. ಬನ್ನಿ ಸ್ವಾಮಿ ಎಂಬುದಾಗಿ ಆ ಧರ್ಮದ ಪೀಠದಲ್ಲಿ ತಿಳಿಸಿದ್ದಾರೆ. ಧರ್ಮದ ಪೀಠದಲ್ಲಿ ತಿಳಿಸಿ ಕೇಳುತ್ತಿದ್ದಾರೆ ನಾರದಮಾತ್ಮರೇ, ಲೋಕ ಸಂಚಾರ ಆದ ನಿಮಗೆ ಎಲ್ಲವೂ ಸಾಗುತ್ತಿದೆ. ಯಾವ ಯಾವ ಲೋಕದಲ್ಲಿ ದಾನ ಧರ್ಮಗಳು ಭಕ್ತಿಯ ಪೂಜೆಗಳು ತಾಯಿ ತಂದೆಗಳನ್ನು ಉಪಚರಿಸುತ್ತಿರುವರು ಆ ವಿಚಾರವನ್ನ ಮರೆಮಾಚದೆ ತಿಳಿಸಿ ಎಂಬುದಾಗಿ ಹೇಳುತ್ತಿದ್ದಾರೆ. ಆ ತಕ್ಷಣವೇ ನಾರದಮಾತ್ಮರು ಹೇಳುತ್ತಿದ್ದಾರಂತೆ, ಅಯ್ಯ ಶತ್ರುತ ಮಹಾರಾಜ, ಯಾವಾಗಲೂ ದಾನ ಧರ್ಮಗಳ ಭಕ್ತಿಯ ಪೂಜೆಯನ್ನ ಮಾತ್ರ ಕೇಳುತ್ತಿರುವೆ. ಆದರೆ ನಾನೇ ದಿನ ನಿನ್ನ ಆಸ್ಥಾನಕ್ಕೆ ಬಂದಿರುವ ವಿಚಾರವೇ ಬೇರೆ. ಆ ವಿಚಾರವನ್ನ ನಂತರ ತಿಳಿಸುತ್ತೇನೆ. ಮೊದಲು ನನ್ನ ಬೇಸರ ಕಳೆಯುವುದಕ್ಕಾಗಿ ನಿನ್ನ ಅರಮನೆಯಲ್ಲಿರುವಂತಹ ನರ್ತಕಿಯರನ್ನಾದರೂ ಕರೆಸಿ ಒಂದು ನಾಟ್ಯವನ್ನಾದರೂ ಹಾಡಿಸು. ನನ್ನ ಬೇಸರ ಕಳೆಯುವುದಕ್ಕಾಗಿ ನರ್ತಕಿಯರನ್ನು ಕರೆಸಿ ಎಂದ ತಕ್ಷಣ ಆ ಶತ್ರುತ ಮಹಾರಾಜರು ಅರಮನೆಯಲ್ಲಿರುವಂತಹ ನರ್ತಕಿಯರನ್ನು ಬರಮಾಡಿಕೊಂಡಿದ್ದಾರೆ. ಆ ನರ್ತಕಿಯರು ಬಂದು ಬಲು ಮಯೂರವಾಗಿ ನಾಟ್ಯವನ್ನು ಹಾಡಿ ಸಾಗಿದ್ದಾರಂತೆ. ಅವರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿದ್ದಾರೆ. ಆ ಸಮಯಕ್ಕೆ ಸರಿಯಾಗಿ ಶತ್ರುತ ಮಹಾರಾಜರು ಕೇಳುತ್ತಿದ್ದಾರಂತೆ, ಪೂಜ್ಯ ಗುರುಗಳೇ, ನಾರದಮಾತ್ಮರೇ, ಈಗಲಾದ್ರೂ ಏನು ವಿಚಾರವನ್ನು ತಿಳಿಸುವಂತವರಾಗಿ ಎಂಬುದಾಗಿ ಕೇಳುತ್ತಿರುವಾಗ ನಾರದಮಾತ್ಮರು ಹೇಳುತ್ತಿದ್ದಾರಂತೆ, ಅಯ್ಯ ಶತ್ರುತ ಮಹಾರಾಜ, ನಾನು ಬಂದಿರೋ ವಿಚಾರವೇನೆಂದರೆ, ದೇವಲೋಕದಲ್ಲಿ
ಮಹೇಂದ್ರನ ಆಸ್ಥಾನದಲ್ಲಿ 330 ಕೋಟಿ ದೇವಾನು ದೇವತೆಗಳು ತುಂಬಿದ ಸಭೆಯಲ್ಲಿ ನಿನ್ನ ಕುಲಗುರುವಾಗಿರುವಂತಹ ವಸಿಷ್ಠರಿಗೂ ದಯಮಯನಾಗಿರುವಂತಹ ಭಗವಂತನಾದ ಶನಿದೇವರಿಗೂ ವಾದ ಪಂಥಗಳು ನಡೆದು ಆ ಭಗವಂತನಾದ ಶನಿದೇವರು ನಿಮ್ಮ ರಾಶಿ ಮೇಲೆ ಪ್ರವೇಶವನ್ನು ಮಾಡಿ ನಿಮ್ಮ ಕನ್ಯಾ ರಾಶಿ ಮೇಲೆ ಪ್ರವೇಶವನ್ನು ಮಾಡಿ ನಿಮ್ಮನ್ನ 7 ವರ್ಷಗಳ ಕಾಲ ಕಣ್ಣೀರಿನಲ್ಲಿ ಕೈ ತೊಳಿಸುತ್ತೇನೆ ಎಂಬುದು ಹಾಗೆ ಶಪಥ ಮಾಡಿ ಹೊರಟೋಗಿದ್ದಾರೆ. ಈ ವಿಚಾರವನ್ನ ತಿಳಿಸಲು ಬಂದಿರುವೆ ಎಂದಾಗ ಸತ್ಕೃತ ಮಹಾರಾಜ ಬೆಳೆಸಿದ ಪರಮಾತ್ಮ ಭಗವಂತನಾದ ಶನಿದೇವರು ಮಾನವನಾಗಿರುವ ನಮ್ಮ ರಾಶಿಯ ಮೇಲೆ ಪ್ರವೇಶವನ್ನು ಮಾಡಿದರೆ ಮಾನವನಾಗಿರುವ ನಾವು ಬಾಳುವ ಬಗೆ ಹೇಗೆ, ಇದನ್ನ ಪರಿಹಾರ ಮಾಡಿಕೊಳ್ಳುವ ಬಗೆ ಹೇಗೆ, ಆ ವಿಚಾರವನ್ನು ಅವರಿಗೆ ತಿಳಿಸುವಂತವರಾಗಿ ಬೇಡುತ್ತಿರುವಾಗ ನಾರದ ಮಾತ್ಮ ಹೇಳುತ್ತಿದ್ದಾರಂತೆ, ಅಯ್ಯ ಸತ್ಕೃತ ಮಹಾರಾಜ, ಇದಕ್ಕಾಗಿ ಚಿಂತನೆ ಬಿಟ್ಟು ಮೊದಲು ನಿನ್ನ ಹರಮನೆಯಲ್ಲಿರುವಂತಹ ಆ ಚತುರ್ವೇದ ಅಂದರೆ 9 ಜನ ಪಂಡಿತರನ್ನ ಕರೆಸಿ ಗ್ರಾಚಾರ ಫಲದೋಷವನ್ನು ಕೇಳಿಸಿ ನೋಡು. ಆನಂತರ 9 ನವಗ್ರಹಗಳ ಪೂಜನೆ ಮಾಡಿದಾಗ ಭಗವಂತನಾದ ಶನಿದೇವರು ಶಾಂತರಾಗುತ್ತಾರೆ, ಕರುಣೆ ತೋರುತ್ತಾರೆ ಎಂಬುದು ಹಾಗೆ ಹೇಳುತ್ತಿದ್ದಾರೆ. ಆ ತಕ್ಷಣವೇ ಹರಮನೆಯಲ್ಲಿರುವಂತಹ ಆ ಪಂಡಿತರನ್ನ ಬರಮಾಡಿಕೊಂಡಿದ್ದಾರೆ. ಆ ಪಂಡಿತರು ಬಂದ ತಕ್ಷಣ ಆ ಪಂಡಿತರ ಸಾಲುಗಟ್ಟಿ ನಿಂತು ಕೇಳುತ್ತಿದ್ದಾರಂತೆ, ಅಯ್ಯ ಸತ್ಕೃತ ಮಹಾರಾಜ, ನಮ್ಮನ್ನು ಕರೆಸಿದ ವಿಚಾರವೇನು, ನಮ್ಮನ್ನು ಕರೆಸಿದ ಬಗ್ಗೆ ಏನು, ಆ ವಿಚಾರವನ್ನು ಅದು ತಿಳಿಸಿರುವಂತವರು ಹಾಗೆ ಎಂಬುದಾಗಿ ಕೇಳುತ್ತಿರುವಾಗ ಸತ್ಕೃತ ಮಹಾರಾಜ ಹೇಳುತ್ತಿದ್ದಾರಂತೆ, ಪಂಡಿತರೇ, ನಾನು ಅಂದಿನ ಕಾಲದಿಂದಲೂ ಈ ನವಗ್ರಹಗಳು ಎಂಬ ವಿಚಾರವನ್ನು ಬಲುಕಾಲದಿಂದಲೂ ನಾ ಕೇಳ್ತಾ ಬಂದಿರುವೆ. ಆದರೆ ಈ ನವಗ್ರಹಗಳಲ್ಲಿ ಬಲವಂತವರೇ ಯಾರು ಅಬಲವಂತವರೇ ಯಾರು ಎಂಬ ವಿಚಾರವನ್ನು ನಾ ಇಲ್ಲಿವರೆಗೂ ತಿಳಿದಿಲ್ಲ. ಹಾಗಾಗಿ ನೀವು 9 ಜನ ಪಂಡಿತರು ಕುಳಿತಿದ್ದೀರಿ, ಆ ಗ್ರಹದ ವಿಚಾರವನ್ನು ತಿಳಿಸುವಂತವರ ಹಾಗೆ ಪೂಜೆ ನೆಲೆಯನ್ನು ತೋರಿಸಿ ಎಂಬುದು ಹಾಗೆ ಹೇಳುತ್ತಿರುವಾಗ ಆ 9 ಜನ ಪಂಡಿತರು ಹೇಳುತ್ತಿದ್ದಾರಂತೆ, ಅಯ್ಯ ಸತ್ಕೃತ ಮಹಾರಾಜ, ನವಗ್ರಹಗಳ ಪೂಜನೆ ಮಾಡಬೇಕಾದರೆ ಮೊದಲು ನಿನ್ನ ಅರಮನೆಯ ಒಂಡೋಳದಲ್ಲಿ ಗೋವಿನ ಗೋಮಾಳದೊಂದಿಗೆ ಸ್ವಚ್ಛತೆ ನಿರ್ಮಾಣ ಮಾಡಿ ಕರಿಯ ಕಮ್ಮಲಿ ಜೊತೆ ಹೊಸಕುಂಭದ ಕಲಸವನ್ನು ಹೊಡಿ ಅದಕ್ಕೆ ಕುದುರೆ ಹಲ್ಲೆಯನ್ನು ಸೇರಿಸಿ ನವಗ್ರಹಗಳ ಗ್ರಂಥಪುಟಗಳೊಂದಿಗೆ ನವಧಾನ್ಯದೊಂದಿಗೆ ಕುಂಬಳ ದೇವನ ಸಮೇತರಾಗಿ ಭಕ್ತಿಯಿಂದ ಪೂಜೆ ಮಾಡಬೇಕು ಎಂದು ಹಾಗೆ ಹೇಳುತ್ತಿದ್ದಾರೆ. ಆ ತಕ್ಷಣವೇ ಸತ್ಕೃತ ಮಹಾರಾಜರು ಅರಮನೆಯ ಒಟ್ಟೊಳಗದಲ್ಲಿ ಗೋವಿನ ಗೋಮಾಳದೊಂದಿಗೆ ಸ್ವಚ್ಛತೆ ನಿರ್ಮಾಣ ಮಾಡಿ ಕರಿಯ ಕಮ್ಮಲಿ ಜೊತೆ ಹೊಸಕುಂಭದ ಕಲಸವನ್ನು ಹೊಡಿ ಅದಕ್ಕೆ ಕುದುರೆ ಹಲ್ಲೆಯನ್ನು ಸೇರಿಸಿ ನವಗ್ರಹಗಳ ಗ್ರಂಥಪುಟಗಳೊಂದಿಗೆ ನವಧಾನ್ಯದೊಂದಿಗೆ ಕುಂಬಳ ದೇವನ ಸಮೇತರಾಗಿ ಭಕ್ತಿಯಿಂದ ಪೂಜನೆಗೆ ಸಿದ್ಧರಾಗಿದ್ದಾರೆ. ನಾವು ಸಹ ಇಂದು ಈ ಗೋಪುರದಲ್ಲಿ ಎಲ್ಲಿ ಹೋಗ್ತೀರಿ ಹಂಗೆ ಅತ್ಯಂತ ಬಟ್ಟೆ ಕೊಡಬೇಕು ನೆಲ ಕೊಡಕ್ ನಾನು ಇದ್ದ